ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 96. ಮಂಗಳೂರಿನಲ್ಲಿ ಕೃಷ್ಣನನ್ನು ಭೇಟಿ ಮಾಡಿದ ಘಟನೆಯನ್ನು ಮನೆಯವರೆದುರು ವಿವರಿಸಿದ ಅಹಲ್ಯಾದೇವಿಯವರು ಕ್ಷಮಾ ಹಾಗೂ ಕೃಷ್ಣನ ಪ್ರೀತಿಯ ವಿಷಯವನ್ನು ಪ್ರಸ್ತಾಪಿಸಲು ಹಿಂದೇಟು ಹಾಕಿದ್ದರು. ಕ್ಷಮಾಳ ಪರಿಚಯ ಆಗಿ ಇಷ್ಟು ದಿನಗಳಾದರೂ ಅವಳು ಎಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ತಿಳಿದುಕೊಳ್ಳದೆ ತಪ್ಪು ಮಾಡಿದೆ. ಮೊದಲ ಭೇಟಿಯಲ್ಲಿಯೇ ಅವಳು ಹೇಳಿದ್ಲು, ನಿಮ್ಮ ದರ್ಶನ ಭಾಗ್ಯದಿಂದ ನನಗೆ ಬಟ್ಟೆ ಕಂಪನಿಯಲ್ಲಿ ಕೆಲಸ ಸಿಕ್ತು ಅಂತ. ಆದರೆ ಎಲ್ಲಿ ಅಂತ ಹೇಳಲಿಲ್ಲ. ನಾನು ಸಹ ಕೇಳಲೇ ಇಲ್ಲ. ಕೇಳಿದ್ದಿದ್ರೆ ನಾನು ಮನೆಗೆ ಬಂದು ಎಷ್ಟೋ ದಿನಗಳು ಆಗಿ ಹೋಗಿರ್ತಿತ್ತು. ನಾನು ನಿಮ್ಮೊಡನೆ ಮಾತನಾಡುವವರೆಗೂ ಇವಳು ಖಂಡಿತ ಬಿಡ್ತಾ ಇರಲಿಲ್ಲ. ನಿಮ್ಮ ಬಗ್ಗೆ ಹೇಳುವಾಗಲೂ ಕೂಡ ಮೇಡಮ್, ಅಮ್ಮ ಅಂತ ಹೇಳ್ತಾ ಇದ್ಲೇ ಹೊರತು ಒಂದು ಬಾರಿಯೂ ನಿಮ್ಮ ಹೆಸರನ್ನು ಹೇಳಲಿಲ್ಲ. ಕೃಷ್ಣ ಕ್ಷಮಾಳೆ ಮಹಾಪರಾಧ ಮಾಡಿರುವಂತೆ ಅಮ್ಮನಲ್ಲಿ ದೂರು ಹೇಳಿದನು. ಕ್ಷಮಾಳಿಗೆ ಎಲ್ಲಿತ್ತೋ ಕೋಪ. ಅಷ್ಟರವರೆಗೂ ಸಹನಮೂರ್ತಿಯಂತೆ ನಿಂತಿದ್ದವಳು, ಏನು ಬರೀ ನನ್ನ ಬಗ್ಗೆಯೇ ಗುಣಗಾನ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಬಂಡವಾಳವೂ ಅಷ್ಟೇ. ನೀವು ಅಮ್ಮನ ಬಗ್ಗೆ ಹೇಳುವಾಗ ಎಂತ ಹೇಳಿದ್ರಿ? ದುರ್ಗೆಯಂತೆ ಕಣ್ಣರಳಿಸಿ ಅವನೆದುರು ನಿಂತಳು. ಅವಳ ಅವತಾರವನ್ನು ಕಂಡು ಒಳಗೊಳಗೆ ನಗುತ್ತಿದ್ದ ಕೃಷ್ಣ ಹುಲಿಯನ್ನು ಕಂಡು ಹೆದರಿದ ಚಿಗರೆಯಂತೆ ನಟಿಸುತ್ತಾ, ಏನು ನನ್ನ ಅಮ್ಮ ಬಹಳ ಒಳ್ಳೆಯವರು, ನಾನೇ ಅವರ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ದೆ. ಅದರಲ್ಲಿ ತಪ್ಪೇನು? ಈಗಲೂ ಸಹ ಹಾಗೆ ಹೇಳ್ತೀನಿ ಎಂದನು. ಬಹಳ ಬುದ್ಧಿವಂತರ ಹಾಗೆ ನಟಿಸಬೇಡಿ. ನಾನು ಏನು ಹೇಳ್ತಾ ಇದ್ದೇನೆ ಅಂತ ನಿಮಗೂ ಸಹ ಗೊತ್ತುಂಟು. ಅಮ್ಮ, ಇವರು ನಿಮ್ಮ ಬಗ್ಗೆ ಹೇಳುವಾಗ ಒಮ್ಮೆಯೂ ಕೂಡ ನಿಮ್ಮ ಹೆಸರನ್ನಾಗಲಿ ಇವರ ತಂದೆಯ ಹೆಸರನ್ನಾಗಲಿ ಬಾಯಿಯೇ ಬಿಡಲಿಲ್ಲ. ಅತ್ರಿ ಭಾರದ್ವಾಜ್ ಅಂತ ಹೇಳಿದ್ದಿದ್ರೆ ನಾನು ಸಹ ಆಗ ಹೇಳ್ತಾ ಇದ್ದೆ. ನಾನು ಕೆಲಸ ಮಾಡುತ್ತಿರುವ ಕಂಪನಿಯ ಹೆಸರು ಕೂಡ ಅತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತ. ಅಷ್ಟೇ ಅಲ್ಲ, ನಿಮ್ಮ ಬಳಿ ಮಾತನಾಡಿದ ವಿಷಯವನ್ನು ಸಹ ನನಗೆ ಹೇಳಲಿಲ್ಲ ಎಂದು ಕೃಷ್ಣನತ್ತ ಮುಖ ಮಾಡಿ, ಈಗ ಮಾತನಾಡಿ ನೋಡುವ ಎಂದು ಗೆಲುವಿನ ನಗು ಕಣ್ಣು ಮಿಟುಕಿಸಿದಳು. ಓ, ನೀನು ಅದ್ರ ಬಗ್ಗೆ ಮಾತಾಡ್ತಿದ್ಯಾ? ಅವತ್ತು ನಿನ್ನ ಬಳಿ ಮಾತನಾಡಿದ ನಂತರವಷ್ಟೇ ನಾನು ಅಮ್ಮನ ಬಳಿ ಮಾತನಾಡಿದ್ದು. ಒಪ್ಪಿಸಿಕೊಂಡಿದ್ದ ಕೆಲಸವನ್ನು ಆದಷ್ಟು ಬೇಗ ಮುಗಿಸ್ಬೇಕು ಅನ್ನೋ ತರಾತುರಿಯಲ್ಲಿದ್ದವನಿಗೆ ವಿಷಯ ತಿಳಿಸೋದು ಮರ್ತೋಯ್ತು. ಕೃಷ್ಣ ತನ್ನದೇ ತಪ್ಪಾಯಿತೆಂದು ಕಿವಿ ಹಿಡಿದು ಕ್ಷಮೆ ಕೇಳಿದನು. ಇಂಗು ತಿಂದ ಮಂಗನಂತಾದ ಅವನ ಮುಖವನ್ನು ಕಂಡ ಕ್ಷಮಾಳಿಗೆ ಒಂದು ಕ್ಷಣ ನಗು ಬಂದಿತ್ತಾದರೂ ತನ್ನವನ ಪರಿಸ್ಥಿತಿಯನ್ನು ನೋಡಲಾಗದೆ, ನನ್ನದು ಸಹ ತಪ್ಪಿದೆ, ಸಾರಿ ಎಂದು ಕಣ್ಣಿನಲ್ಲಿಯೇ ಕ್ಷಮೆ ಬೇಡಿದಳು. ಅವನು ಕೂಡ ಕಣ್ಸನ್ನೆಯಲ್ಲಿಯೇ ಮಾತನಾಡತೊಡಗಿದ್ದನು. ಅವರಿಬ್ಬರನ್ನೇ ಗಮನಿಸುತ್ತಿದ್ದ ಅಹಲ್ಯಾದೇವಿಯವರು ಒಳಗೊಳಗೆ ನಗುತ್ತಾ, ಮಗು ಕ್ಷಮ, ಅವತ್ತು ನೀನು ಪೂಜೆಯ ಸಮಯದಲ್ಲಿ ಪರಮಾತ್ಮ ಶ್ರೀಕೃಷ್ಣನ ಮೇಲೆ ದೇವರ ನಾಮ ಹಾಡಿದ್ಯಲ್ಲ, ಆಗ ನನಗೆ ನಮ್ಮ ಕೃಷ್ಣನ ನೆನಪಾಗಿ ನನಗೇ ತಿಳಿಯದೆ ನನ್ನ ಕಣ್ಣುಗಳು ತುಂಬಿದ್ವು. ಎಲ್ಲವೂ ಹೀಗೆ ನಡಿಬೇಕು ಅಂತ ಆ ಪರಮಾತ್ಮ ಮೊದಲೇ ನಿರ್ಧರಿಸಿರ್ತಾನೆ. ಅಮ್ಮ ಮಗನ ನಡುವಿನ ಮುರಿದ ವಾತ್ಸಲ್ಯದ ಸರಪಳಿಯ ಕೊಂಡಿನ ಬೆಸೆಯೋದಕ್ಕೆ ನಮ್ಮ ಕ್ಷಮಾಳನ್ನು ಆರಿಸಿದ್ನೇನೋ. ಅಂತೆಯೇ ಈಗ ಹೇಗೋ ಎಲ್ಲವೂ ಒಳ್ಳೆಯದಾಯ್ತಲ್ಲ, ಅದೇ ಸಂತೋಷ ಎಂದು ಉದ್ವೇಗದಿಂದ ಹರ್ಷೋದ್ಗಾರ ಮಾಡಿದರೆ ಮನೆ ಮಂದಿಯೆಲ್ಲ ಅವರ ಸಂಭ್ರಮದಲ್ಲಿ ಭಾಗಿಯಾದರು. ಕ್ಷಮಾ ಕೃಷ್ಣನ ಜೀವನಕ್ಕೆ ಹೊಸ ಬೆಳಕು ತಂದವಳು ಎಂದಷ್ಟೇ ಅರ್ಥೈಸಿಕೊಂಡ ಶ್ರೀಪತಿ, ನನ್ನ ಬಾಳ ಸಂಗಾತಿಯಾಗುವವಳು ಎಷ್ಟೊಂದು ಚತುರೆ. ಇವರಲ್ಲಿ ಯಾವಾಗಲೂ ಗಾಂಭೀರ್ಯದ ಮಾತುಗಳನ್ನೇ ಕೇಳಿದ್ದೆ, ಆದರೆ ಇವರಿಗೂ ತಮಾಷೆ ಮಾಡೋದಕ್ಕೆ ಬರುತ್ತೆ ಅಂತ ಈಗಲೇ ಗೊತ್ತಾಗಿದ್ದು. ಕ್ಷಮಾ, ನೀವು ಜವಾಬ್ದಾರಿ ನಿರ್ವಹಿಸುವ ಹೆಣ್ಣಂತೆ ಕಂಡಾಗ ಚೆನ್ನ, ಆದರೆ ಪುಟ್ಟ ಮಗುವಿನಂತೆ ತಮಾಷೆ ಮಾಡ್ತಾ ನಗುತ್ತಾ ಮಾತಾಡ್ತಿದ್ರೆ ಇನ್ನೂ ಚೆನ್ನ. ಮನಸ್ಸಿನಲ್ಲಿಯೇ ಅಂದುಕೊಂಡ ಶ್ರೀಪತಿ ಕ್ಷಮಾಳ ಬಳಿ ತೆರಳಿದನು. ಕ್ಷಮಾ, ನಿಮ್ಮಿಂದ ಭಾಳ ಉಪಕಾರವಾಯಿತು. ನಮ್ಮ ಕೃಷ್ಣ ಪುನಃ ಮನೆಗೆ ಬರುವಂತೆ ಮಾಡಿದ್ರಿ. ನೀವು ನನಗೆ ಎಷ್ಟು ದೊಡ್ಡ ಉಪಕಾರ ಮಾಡಿದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ. ಕೃಷ್ಣ ಏನಾದರೂ ಪುನಃ ಮನೆಗೆ ಬಂದಿರಲಿಲ್ಲ ಅಂದಿದ್ರೆ ನಾನು ಖಂಡಿತ ನನ್ನನ್ನು ಕ್ಷಮಿಸಿಕೊಳ್ತಾ ಇರಲಿಲ್ಲ. ಅವನು ಮನೆಯಿಂದ ದೂರ ಉಳಿಯೋದಕ್ಕೆ ಒಂದು ರೀತಿಲಿ ನಾನು ಕಾರಣ ಆದ್ನಲ್ಲ ಅನ್ನೋ ನೋವು ಪ್ರತಿದಿನ ನನ್ನನ್ನು ಕಾಡ್ತಾನೆ ಇತ್ತು. ಅದಕ್ಕಾಗಿ ನಿಮಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕಡಿಮೆನೆ
ಎಂದು ಕೈ ಮುಗಿದು ಕೃತಜ್ಞತೆ ತಿಳಿಸಿದನು. ಶ್ರೀಪತಿ, ಇದರಲ್ಲಿ ನನ್ನದು ಏನೇನೂ ಇಲ್ಲ, ಇದು ನಿಮ್ಮ ದೊಡ್ಡ ಗುಣ ಎಂದಳು. ಅವಳ ಮಾತಿಗೆ ಜೊತೆಯಾದ ಕೃಷ್ಣ, ಹೌದು ಕ್ಷಮ, ಶ್ರೀಪತಿಯದ್ದು ನಿಜವಾಗಿಯೂ ದೊಡ್ಡ ಗುಣ, ದೊಡ್ಡ ಮನಸ್ಸು. ಅವನಂತಹ ತಮ್ಮ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಎಂದು ಶ್ರೀಪತಿಯ ಕೈಗಳನ್ನು ಕೆಳಗಿಳಿಸಿ ಅವನನ್ನು ಆಲಂಗಿಸಿಕೊಂಡನು. ಶ್ರೀಪತಿ ಹಾಗೂ ಶ್ರೀಕೃಷ್ಣನ ಕಣ್ಣುಗಳು ಕಂಬನಿಯ ಮಳೆಗೈದರೆ ಅವರಿಬ್ಬರ ಬಾಂಧವ್ಯವನ್ನು ಕಣ್ತುಂಬಿಕೊಂಡ ಎಷ್ಟೋ ಮನಸ್ಸುಗಳು ಅವರಿಬ್ಬರ ಮೇಲೆ ಯಾರ ಕೆಟ್ಟ ಕಣ್ಣು ತಾಕದಿರಲೆಂದು ಮನಸಾರೆ ಹಾರೈಸಿದವು. ಮಗ ಮನೆಗೆ ಬಂದ ಸಂತಸದಲ್ಲಿದ್ದ ಅಹಲ್ಯಾದೇವಿಯವರು ಅಂದು ಯಾರ ಮಾತನ್ನು ಕೇಳಲು ತಯಾರಿರಲಿಲ್ಲ. ಶ್ಯಾಮಲ ಹಾಗೂ ಕ್ಷಮ ಎಷ್ಟೇ ಬೇಡವೆಂದರೂ ಏನೂ ಪ್ರಯೋಜನವಾಗಲಿಲ್ಲ. ಅವರಿಬ್ಬರ ರಾತ್ರಿಯ ಊಟವು ಅಲ್ಲಿಯೇ ಆಯಿತು. ಬಳಿಕ ಮನೆಯವರಿಗೆ ತಿಳಿಸಿ ಗೆಸ್ಟ್ ಹೌಸ್ನತ್ತ ಹೆಜ್ಜೆ ಹಾಕಿದರು. ಮನೆಗೆ ಹಿಂದಿರುಗುವ ಮುನ್ನ ತನ್ನವನ ಅಂದವನ್ನು ಕಣ್ತುಂಬಿಕೊಂಡ ಕ್ಷಮ ಅವನನ್ನು ನೋಡಿ ಮಂದಹಾಸ ಬೀರಿದವಳು ಪಕ್ಕದಲ್ಲಿಯೇ ಇದ್ದ ಶ್ರೀಪತಿಯ ಮುಖವನ್ನು ಕಂಡು ಮುಗುಳ್ನಗುತ್ತಾ ಇಬ್ಬರಿಗೂ ಶುಭರಾತ್ರಿ ಹೇಳಿದ್ದಳು. ಕ್ಷಮ, ಶ್ರೀಕೃಷ್ಣ ಹಾಗೂ ಶ್ರೀಪತಿ ಪ್ರತ್ಯೇಕ ಕೋಣೆಯಲ್ಲಿ ಮಲಗಿದ್ದ ಮೂವರ ಮನಸ್ಸುಗಳು ಲಗಾಮಿಲ್ಲದ ಕುದುರೆಯಂತೆ ಎತ್ತೆತ್ತಲು ಸಾಗುತ್ತಿತ್ತು. ಅಬ್ಬಾ, ನಾನು ದೇವರಿಗೆ ಒಂದೇ ಒಂದು ದಿನ ದೀಪನು ಬೆಳಗಿದವನಲ್ಲ, ಆದರೂ ಅದೆಷ್ಟು ಬೇಗ ನನ್ನ ಮೇಲೆ ದಯೆ ತೋರಿಸ್ತಾ. ಅಮ್ಮನ ಜೊತೆ ಮಾತನಾಡೋದಕ್ಕೆ, ಅವರನ್ನು ನೋಡೋದಕ್ಕೆ ಇನ್ನೆಷ್ಟು ದಿನಗಳನ್ನು ಸವೆಸಬೇಕು ಅಂತ ಹೆದರಿದ್ದೆ. ಆದರೆ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಎಲ್ಲವೂ ನಡೆದೋಯ್ತು. ನನ್ನ ಹಾಗೂ ಕ್ಷಮಾಳ ಪ್ರೀತಿಗೆ ಅಮ್ಮನಿಂದಲೂ ಒಪ್ಪಿಗೆ ದೊರೆತಾಯ್ತು. ಇನ್ನೇನಿದ್ರು ಪಿ ಡುಮ್ ಡುಮ್ ಡುಮ್. ನಂತರ ವರುಷದ ಒಳಗಾಗಿ ಇಬ್ಬರು ಅಮ್ಮಂದಿರ ಕೈಯಲ್ಲೂ ಮೊಮ್ಮಗು ಇರುತ್ತೆ. ಕೃಷ್ಣ ತನ್ನ ಭವಿಷ್ಯವನ್ನು ನೆನೆದು ಮನದಲ್ಲಿಯೇ ಸಂಭ್ರಮಪಟ್ಟನು. ಈ ಕೃಷ್ಣನೇ ಅಮ್ಮನ ಮಗ ಕಿಟ್ಟು ಅಂತ ನನಗೆ ಗೊತ್ತೇ ಆಗಲಿಲ್ಲವಲ್ಲ. ಕೆಲ ಕ್ಷಣಗಳ ಹಿಂದೆ ಅದ್ಯಾವ ಸಲುಗೆಯಿಂದ ಅವರ ಬಳಿ ಹಾಗೆ ಮಾತನಾಡಿದೆ. ಅವರು ನನ್ನನ್ನು ಪ್ರೀತಿಸುತ್ತಿದ್ದಾರೆ ಎಂದೆ. ಅದು ಹೇಗೆ ಸಾಧ್ಯ? ಅರಮನೆಯ ರಾಜಕುಮಾರನಿಗೆ ಈ ಕೆಲಸದವಳು ಜೋಡಿಯಾಗಬಲ್ಲಳೆ. ಅದಕ್ಕೆ ಅಹಲ್ಯ ಅಮ್ಮ ಒಪ್ಪುವರೆ? ಅವರ ಮಗ ತಮ್ಮೊಡನೆ ಮಾತನಾಡಲಿಕ್ಕೆ ನಾನೇ ಕಾರಣ ಅನ್ನೋ ವಿಶ್ವಾಸ ಇದ್ರೂ ಆಗರ್ಭ ಶ್ರೀಮಂತನಿಗೆ ನನ್ನಂತಹ ಬಡಪಾಯಿ ಹೆಣ್ಣನ್ನು ಕಟ್ಟೋದಕ್ಕೆ ಯಾವ ತಾಯಿ ತಾನೇ ಒಪ್ತಾರೆ? ಬೆಂಗಳೂರಿಗೆ ಬಂದಾಗಿನಿಂದಲೂ ಅವನ ಹೆಸರನ್ನೇ ಜಪಿಸುತ್ತಾ ಅವನನ್ನು ನೋಡಲು ಕಾತುರಳಾಗಿದ್ದ ಕ್ಷಮ ಬಹಳ ದಿನಗಳ ನಂತರ ಅವನನ್ನು ನೋಡಿ ಆ ಕ್ಷಣ ಸಂತೋಷವಾದರೂ ಇನ್ನೂ ಅವನು ಯಾವಾಗಲೂ ತನ್ನ ಕಣ್ಣ ಮುಂದೆಯೇ ಇರುತ್ತಾನೆ ಎಂದು ತಿಳಿದಿದ್ದರೂ ಅವನು ತನ್ನವನಾಗುವನೋ ಇಲ್ಲವೋ ಎಂಬ ತೊಳಲಾಟದಲ್ಲಿ ಅವಳ ಮನಸ್ಸು ಹೊಯ್ದಾಡುತ್ತಿತ್ತು. ಕ್ಷಮ ಈ ಮನೇನ ಬೆಳಗಿದಂತೆ ನನ್ನ ಬಾಳನ್ನು ಬೆಳಗಲಿರುವ ಹೆಣ್ಣು. ಈಗ ಹೇಗೂ ನಮ್ಮ ಕೃಷ್ಣ ಕೂಡ ಮನೆಗೆ ಬಂದಾಯಿತು. ಅಮ್ಮನಿಗೆ ನನ್ನ ಪ್ರೀತಿಯ ವಿಷಯ ತಿಳಿದಿದ್ರು ಯಾಕೆ ಒಮ್ಮೆ ಕೂಡ ನನ್ನ ಬಳಿ ಕೇಳ್ತಾ ಇಲ್ಲ? ಇರಲಿ, ಇವತ್ತು ಆಶ್ಚರ್ಯ ನೀಡಿದ ಹಾಗೆ ಮುಂದೊಂದು ದಿನ ಎಲ್ಲರೆದುರು ನನ್ನ ಪ್ರೀತಿಯ ವಿಷಯವನ್ನು ಪ್ರಸ್ತಾಪಿಸ್ತಾರೆ ಅನ್ಸತ್ತೆ. ಅದೆಲ್ಲದಕ್ಕಿಂತಲೂ ಮೊದಲು ನನ್ನ ಪ್ರೀತಿಯ ಮಾತುಗಳನ್ನು ಕ್ಷಮರ ಬಳಿ ಮನಸ್ಸು ಬಿಚ್ಚಿ ಹೇಳ್ಕೋಬೇಕು. ಇನ್ನು ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾಳೆನೇ ಅವರ ಬಳಿ ಮಾತನಾಡಿ ಐ ಲವ್ ಯು ಕ್ಷಮ, ನನ್ನನ್ನು ಮದುವೆ ಆಗ್ತೀರಾ ಅಂತ ಧೈರ್ಯ ಮಾಡಿ ಕೇಳಿಬಿಡಬೇಕು. ತಪ್ಪು ಕಲ್ಪನೆಗಳೇ ನಿಜವೆಂದು ಭ್ರಮಿಸಿ ಸತ್ಯಾಂಶ ತಿಳಿಯದ ಶ್ರೀಪತಿ ತನ್ನದೇ ಲೋಕದಲ್ಲಿ ವಿಹರಿಸುತ್ತಿದ್ದನು. ಮತ್ತೊಂದೆಡೆ ಮಗ ಮನೆಗೆ ಬಂದ ಸಂಭ್ರಮದಲ್ಲಿದ್ದ ಅಹಲ್ಯಾದೇವಿಯವರಿಗೆ ಬಹಳ ದಿನಗಳ ನಂತರ ನೆಮ್ಮದಿಯ ನಿದ್ರೆ ಅವರನ್ನು ತಬ್ಬಿ ಹಿಡಿದಿತ್ತು. ಮುಂದೆ ಕಂಪನಿಯ ಆಡಳಿತವನ್ನು ವಹಿಸಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದ್ದ ಕೃಷ್ಣ ಮರುದಿನ ಬೇಗನೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಉದ್ಯಾನವನವನ್ನೆಲ್ಲ ಒಂದು ಸುತ್ತು ಹೊಡೆದು ಮನೆಯ ಎಡಭಾಗದಲ್ಲಿ ಕಟ್ಟಿಸಲಾಗಿದ್ದ ನೀರಿನ ಕಾರಂಜಿಯ ಬಳಿ ಕುಳಿತು ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಿದ್ದನು. ಅಂದು ಅವನು ಅಮೆರಿಕಾಗೆ ಹೋದ ಸಂದರ್ಭದಲ್ಲಿ ಬೃಂದಾವನದ ವಾತಾವರಣ ಹೇಗಿತ್ತೋ ಈಗಲೂ ಹಾಗೆಯೇ ತನ್ನ ಭವ್ಯತೆಯನ್ನು ಉಳಿಸಿಕೊಂಡಿತ್ತು. ಅಮ್ಮ ಎಷ್ಟೊಂದು ಚುರುಕು, ಅವಳು ಎಲ್ಲದರಲ್ಲೂ ಪ್ರವೀಣೆ. ತಾನು ಕೊರಗುತ್ತಾ ಕುಳಿತರೆ ಬೃಂದಾವನ ಮಹಲು ಹಾಳು ಕೊಂಪೆಯಾಗುತ್ತೆ ಅಂತ ಅವಳಿಗೂ ತಿಳಿದಿತ್ತು.
ಅದಕ್ಕಾಗಿ ಮುತುವರ್ಜಿ ವಹಿಸಿ ಎಲ್ಲವನ್ನು ಮೊದಲಿನಂತೆಯೇ ಇರಿಸಿದ್ದಾಳೆ. ತಿಳಿ ನೀರಿನ ಕಾರಂಜಿಯಲ್ಲಿ ಕೈಯಾಡಿಸುತ್ತಿದ್ದವನ ಭುಜದ ಮೇಲೆ ಯಾರೋ ಕೈ ಇರಿಸಿದಂತಾಗಿ ಒಮ್ಮೆಲೆ ಬೆಚ್ಚಿ ಹಿಂದಿರುಗಿ ನೋಡಿದನು. ಅರೆ ಕ್ಷಮ, ಇದೇನು ಇಷ್ಟು ಬೇಗ ತಯಾರಾಗಿದ್ಯಾ? ಬೇಗ ಎಂತ? ಸಮಯ 8 ಕಳೀತಲ್ಲ. ಅಮ್ಮ ಏನೋ ಮಾತನಾಡಬೇಕು ಅಂತ ರಾಮಯ್ಯನನ್ನು ಕಳುಹಿಸಿದ್ರು. ಎಂಥ ವಿಷಯ? ನನ್ನನ್ನು ಕೇಳಿದರೆ ನನಗೇನು ಗೊತ್ತು? ಅಮ್ಮ ಹೇಳಿ ಕಳಿಸಿದ್ದಾರೆ ಅಂದರೆ ಅವ್ರನ್ನೇ ಕೇಳಬೇಕು. ಅಷ್ಟರಲ್ಲಿ ಕುಂಟುತ್ತಾ ಬಂದ ರಾಮಯ್ಯ, ಯಜಮಾನ್ರೆ ನೀವು ಇಲ್ಲಿದ್ದೀರಾ? ಅಮ್ಮೋರು ನಿಮ್ಮನ್ನ ಕರ್ಕೊಂಡು ಬಾ ಅಂದರು, ಬನ್ನಿ ಎಂದನು. ಇಷ್ಟರವರೆಗೂ ಅವರ ಜೊತೆಗೆ ಇದ್ನಲ್ಲ, ಏನು ಹೇಳಲೇ ಇಲ್ಲ. ಅವನು ಯೋಚನೆಯಲ್ಲಿ ಬಿದ್ದಿದ್ದರೆ ಕ್ಷಮಾಳ ದೃಷ್ಟಿ ರಾಮಯ್ಯನ ಕಾಲುಗಳತ್ತ ನೆಟ್ಟಿತ್ತು. ರಾಮಯ್ಯ, ಕಾಲಿಗೆ ಎಂತಾಯಿತು? ಈಗ ನಮ್ಮ ಮನೆಗೆ ಬರುವಾಗ ಸರಿ ಇತ್ತಲ್ಲ? ಕ್ಷಮ ಆಶ್ಚರ್ಯ ವ್ಯಕ್ತಪಡಿಸಿದಳು. ಹೌದು ಕಣ್ರವ್ವ, ಈ ಯಜಮಾನ್ರನ್ನ ಹುಡ್ಕಕ್ಕೋಗಿ ಹಿಂಗಾಯ್ತು. ರಾಮಯ್ಯ ನೋವಿನಿಂದ ಮುಖ ಕಿವುಚಿದನು. ರಾಮಯ್ಯ, ನಿನ್ನ ಮಾತಿನ ಅರ್ಥ ಏನು? ನಿನ್ನ ನೋವಿಗೆ ನಾನು ಕಾರಣನಾ? ಕೃಷ್ಣ ಕಣ್ಣಗಲಿಸಿ ತಮಾಷೆಯಾಗಿ ಕೇಳಿದನು. ಛೇಚೆ, ನಾನು ಹಾಗೆಲ್ಲ ಹೇಳ್ದೆ ಯಜಮಾನ್ರೆ. ನಿಮ್ಮನ್ನ ಕರಿಯಾಕೆ ಅಂತ ಮನೆಯೆಲ್ಲ ಹುಡುಕಾಡ್ದೆ, ಇರಲಿಲ್ಲ. ಈ ಅವ್ವರ್ಗೆ ವಿಷಯ ತಿಳಿಸಿ ಬರ್ತಿದ್ನಾ? ಕಾಲಿಗೆ ಕಲ್ಲು ಎಡ್ಕೊಂಡೆ, ನೋವಾಗ್ತೈತೆ ಎಂದು ಕಾಲನ್ನು ಹಿಡಿದುಕೊಂಡು ಅಲ್ಲಿಗೆ ಕುಳಿತುಕೊಂಡನು. ರಾಮಯ್ಯ, ಒಳಗೆ ಬನ್ನಿ, ಏನಾದರೂ ಔಷಧಿ ಇದ್ದರೆ ಕೊಡ್ತೀನಿ ಎಂದ ಕೃಷ್ಣ ರಾಮಯ್ಯನ ಕೈ ಹಿಡಿದನು. ಕ್ಷಮ, ಕೃಷ್ಣ ಇಬ್ಬರು ರಾಮಯ್ಯನನ್ನು ಒಳಗೆ ಕರೆದುಕೊಂಡು ನಡೆದರು. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ನಾನು ಎಲ್ಲವನ್ನು ನಿಭಾಯಿಸ್ತೀನಿ. ಒಬ್ಬನಿಗೆ ಆಗುತ್ತಾ ಮಗು? ತೊಂದರೆ ಏನೂ ಇಲ್ಲ ತಾನೆ? ಶ್ರೀಪತಿ ಹಾಗೂ ಅಹಲ್ಯಾದೇವಿಯವರ ಸಂಭಾಷಣೆ ಆಗಷ್ಟೇ ಒಳಬಂದ ಕ್ಷಮ ಹಾಗೂ ಕೃಷ್ಣನಿಗೆ ಏನೊಂದು ಅರ್ಥವಾಗಲಿಲ್ಲ. ಶ್ರೀಪತಿ ಹಾಗೂ ಅಹಲ್ಯಾದೇವಿಯವರು ಯಾವ ವಿಷಯದ ಕುರಿತು ಚರ್ಚಿಸುತ್ತಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.